ಸಮಾರಂಭದ ಉದ್ಘಾಟಕರಾದಂಥ ಗಿರೀಶ್ರಾವ್ ಅವರವರು ಒಂದು ಮಾತನ್ನು ಹೇಳಿದರು, ಕೇಳಿಸ್ಕೊಂಡೆ. ಇದೊಂದು ಕುಟುಂಬದ ಕಾರ್ಯಕ್ರಮ ಅನ್ನುವ ಹಾಗೆ ಕಂಡು ಬರ್ತಾ ಇದೆ ಅಂತ. ನನಗೂ ಹಾಗೆ ಅನ್ನಿಸ್ತದೆ. ಯಾಕೆಂದರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಬಹುಶಃ ಬರೀ ಹಿರಿಯಂಗಡಿ ಫ್ರೆಂಡ್ಸ್ ಬಳಗ ಅಲ್ಲ, SNV ವಿದ್ಯಾಸಂಸ್ಥೆಗಳು ಕೂಡ. ಬಹುಶಃ ಇಲ್ಲಿ ಭಾಳಷ್ಟು ಮಂದಿ ಈ SNV ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳೇ ಇದ್ದಾರೆ ಅಥವಾ ವಿದ್ಯಾರ್ಥಿಗಳೇ ಇದ್ದಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೊಂದು ಇತಿಹಾಸವೇ ಇದೆ, ಒಂದು ಪರಂಪರೆ ಇದೆ. ಉಷಾ ಮೇಡಮ್ರವರು ಮುಖ್ಯಾಧ್ಯಾಪಿಕೆಯಾಗಿ ಸೇರಿಕೊಂಡ ಲಾಗಾಯತಿನಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ಅವರ ನಾಯಕತ್ವದಲ್ಲಿ ಆ ಸಂಸ್ಥೆ ಶ್ರೇಯಸ್ಸನ್ನು ಹೊಂದಿದ ರೀತಿಯನ್ನು ಕೂಡ ಗಮನಿಸ್ತಾ ಬಂದಿದ್ದೇನೆ. ನನ್ನ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಕಲಿತವರು. ಒಬ್ಬ ಇಂಜಿನಿಯರಿಂಗ್ ಮುಗಿಸಿದ್ದಾನೆ ದೊಡ್ಡವನು, ಚಿಕ್ಕವನು 2nd PUCಯಲ್ಲಿ ಆಳ್ವಸಲ್ಲಿದ್ದಾನೆ. ಅವನಿಗೂ ಕೂಡ ಇದೇ ಸಂಸ್ಥೆಯಿಂದ ಕಳೆದ ವರ್ಷ ಸನ್ಮಾನ ಸಮಾರಂಭ ಆಗಿತ್ತು, ನಾನು ಭಾಗವಹಿಸಿದ್ದೆ. ಈ ಬಾರಿ ಅತಿಥಿಯಾಗಿ ಬಂದಿದ್ದೇನೆ. ಈ ಹಿರಿಯಂಗಡಿ ಫ್ರೆಂಡ್ಸ್ ಬಳಗದಲ್ಲಿ ಇರುವವರು ಬಹುತೇಕ ಎಲ್ಲರೂ ಕೂಡ SNV ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಎಲ್ಲ ಅರ್ಥದಲ್ಲಿ ಇದೊಂದು ಕುಟುಂಬದ ಕಾರ್ಯಕ್ರಮ ನಿಜವಾಗಿಯೂ ಹೌದು ಅಂತ ಗಿರೀಶ್ರಾವ್ರವರ ಒಂದು ಮಾತಿಗೆ ಸಹಮತ ನನ್ನದು ಕೂಡ. ಯಾವುದೇ ಒಂದು ಸಂಸ್ಥೆಯ ಹಿರಿಮೆ ಜಾಸ್ತಿ ಆಗುವುದು, ಅದನ್ನು ಗುರುತಿಸಲ್ಪಡುವುದು ಇಂಥ ಸತ್ಕಾರ್ಯಗಳಿಂದ ಅಂತ ನನಗನ್ನಿಸ್ತದೆ. ಇದು ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಉತ್ತೇಜನವನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಇವತ್ತು ಮಾಡಿದಂಥ ಈ ಸತ್ಕಾರ್ಯ ಇಬ್ಬರು ಅತ್ಯುತ್ತಮ ಅಧ್ಯಾಪಕರನ್ನು ಗೌರವಿಸಿ ಸನ್ಮಾನಿಸಿದಂಥ ಈ ಒಂದು ಕಾರ್ಯಕ್ರಮ ಎಂದಿಗೂ ನೆನಪುಳಿಯುವಂಥ ಒಂದು ಕಾರ್ಯಕ್ರಮ. ಮತ್ತು ಈ ಅಧ್ಯಾಪಕ ವೃತ್ತಿ ಅನ್ನುವಂಥದ್ದು ಬಾಕಿ ವೃತ್ತಿಗಳ ಹಾಗೆ ಅಲ್ಲ. ಅಧ್ಯಾಪಕ ಬರೀ ಅಧ್ಯಾಪಕನಾದರೆ ಸಾಲದು ಒಂದು ವಿದ್ಯಾಸಂಸ್ಥೆಯಲ್ಲಿ ಅಥವಾ ಒಂದು ಕ್ಲಾಸ್ ರೂಮಿನಲ್ಲಿ. ಅವನ ಜವಾಬ್ದಾರಿಗಳು ಬಹುತೇಕ ಇರ್ತದೆ. ಬಹುಶಃ ನಾನು ಹೇಳಬೇಕು, ಒಬ್ಬ ಅಂಶಕಾಲಿಕ, ನನ್ನ ವಕೀಲ ವೃತ್ತಿಯ ಜೊತೆಗೆ ಅಂಶಕಾಲಿಕ ಅಧ್ಯಾಪಕನಾಗಿ ಆನ್ ಇನ್ವಿಟೇಷನ್, ಸಂಸ್ಥೆಯ ಆಮಂತ್ರಣದ ಮೇಲೆಗೆ ಸುಮಾರು 11 ವರ್ಷಗಳ ಕಾಲ ನಾನು ಕೂಡ ಅಂಶಕಾಲಿಕ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೆ. ಬೇರೆ ಬೇರೆ ವಿಷಯಗಳನ್ನು ಕಲಿಸಿದ್ದೇನೆ. ಅದು SVT ಮಹಿಳಾ ಕಾಲೇಜ್ ಇರ್ಬೋದು, ಭುವನೇಂದ್ರ ಕಾಲೇಜ್ ಇರ್ಬೋದು, ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು. ಈಗ ಬಿಟ್ಟಿದ್ದೇನೆ, ನಾನು ಬಿಟ್ಟೆ ಒಂದು 12 ವರ್ಷ ಆಯಿತು. ಹಾಗಾಗಿ ಅಧ್ಯಾಪನದ ಮತ್ತು ಅಧ್ಯಾಪಕನ ಜವಾಬ್ದಾರಿಗಳು, ಅವನ ಕಷ್ಟಗಳು, ಶ್ರಮಗಳು ನನಗೆ ಅರಿವಿದೆ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನಿವೃತ್ತಿಗೊಂಡು ಈ ಸಮಾಜದಲ್ಲಿ ಗೌರವಿಸಲ್ಪಡುವ, ಸನ್ಮಾನಿಸಲ್ಪಟ್ಟಂತಹ ಇಬ್ಬರು ಅಧ್ಯಾಪಕರು ಅವರ ವೃತ್ತಿಯ ಹಿಂದೆ, ಮೊನ್ನೆ ಅವರು ನಿವೃತ್ತಿಗೊಳ್ಳುವವರೆಗೂ ಕೂಡ ಅದರ ಹಿಂದಿರುವಂಥ ಒಂದು ಶ್ರಮ, ಆ ಕಲಿಕಾಶ್ರಮ ಮತ್ತು ವಿದ್ಯಾದಾನದಲ್ಲಿ ಅವರಿಗೆ ಎದುರಾದಂಥ ಸವಾಲುಗಳು, ಆ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ ಇರ್ಬೋದು, ಅವರ ಉತ್ತೇಜನಕ್ಕಾಗಿ, ಅವರ ಉನ್ನತಿಗಾಗಿ ಅವರು ಶ್ರಮಿಸಿದಂತಹ ಅಥವಾ ಶಿಸ್ತನ್ನು ಕಾಪಾಡುವಲ್ಲಿ ಅವರು ಶ್ರಮಿಸಿದಂತಹ ಒಂದು ಅನುಭವ, ಅದು ಇನ್ನೊಬ್ಬರಿಗೆ ಪಾಠವಾಗ್ತದೆ ಬಹುಶಃ. ಯಾಕಂತೇಳಿದರೆ ಒಂದು ತರಗತಿಯಲ್ಲಿ ವಿವಿಧ ರೀತಿಯ ಅಧ್ಯಾಪಕರು ಇರ್ತಾರೆ, ವಿವಿಧ ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ. ಅವರನ್ನು ನಾವು ಕ್ಯಾಟಗರೈಸ್ ಮಾಡಿದ್ದುಂಟು, ದಿ ಬೆಸ್ಟ್, ಗುಡ್, ಎವರೇಜ್, ಬಿಲೋ ಎವರೇಜ್ ಅಂತ. ಎಲ್ಲ ವಿದ್ಯಾರ್ಥಿಗಳನ್ನು ಒಟ್ಟಾಗಿ ಕರೆದುಕೊಂಡು ಹೋಗಿ ಅವರಿಗೆಲ್ಲರಿಗೂ ಶ್ರೇಯಸ್ಸನ್ನು ಬರುವ ಹಾಗೆ ಮಾಡುವಂಥ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಅಧ್ಯಾಪಕರಲ್ಲಿ ಇರ್ತಾರೆ. ಬಹುಶಃ ಈ ಮಾತಿಗೆ ಸಹಮತ ಇದೆ ಅಂತ ಅನಿಸ್ತದೆ ನನಗೆ. ಇವತ್ತು ಇಲ್ಲಿ ಸೇರಿದಂಥ ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪರೀಕ್ಷೆಗಳಲ್ಲಿ, ಅದು SLC ಇರ್ಬೋದು, PUC ಇರ್ಬೋದು, ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದವರು, ಅತ್ಯುತ್ತಮ ಅಂಕಗಳನ್ನು ಪಡೆದವರು, ಅವರಲ್ಲಿ ಸನ್ಮಾನಿತರಾದಾಗ ಅವರಿಗಾಗುವಂತಹ ಸಂತೋಷ, ನಮಗಾಗುವಂತಹ ಅನುಭವ, ಇದೆಲ್ಲ ನೆನಪಿನಲ್ಲಿ ಉಳಿಯುವಂತಹ ಒಂದು ವಿಷಯವಾಗಿದೆ. ಈ ಒಂದು ವಿಷಯದಲ್ಲಿ ಇವತ್ತು ಹಿರಿಯಂಗಡಿ ಫ್ರೆಂಡ್ಸ್ ಬಳಗದವರು ನಡೆಸಿಕೊಂಡು ಬರುತ್ತಿರುವಂಥ ಈ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆಯಲಿ. ಈ ವರ್ಷ ಮಾತ್ರವಲ್ಲ, ಇದು ನಿರಂತರವಾಗಿ ನಡೆಯಲಿ. ಇದಕ್ಕೆ ನಮ್ಮ ಸಹಕಾರ ಇದೆ, ನನ್ನ ವೈಯಕ್ತಿಕ ಸಹಕಾರ ಇದೆ ಅಂತ ಹೇಳಿಕೊಂಡು ಇಲ್ಲಿ ಸನ್ಮಾನಿತರಾದ ಅಧ್ಯಾಪಕರನ್ನು ಮತ್ತೊಮ್ಮೆ ಅಭಿನಂದಿಸಿ, ವಿದ್ಯಾರ್ಥಿಗಳನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ.